ಅವ್ಯವಹಾರಗಳು ಹೇಗಾಗಿದೆ ಅಂತೇಳಿ ಈಗ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬಗೆದಷ್ಟು ಕೂಡ ಹೊರಕ್ಕೆ ಬರ್ತಾನೆ ಇದೆ ಮೂಢ ಅಧಿಕಾರಿಗಳ ಕಳ್ಳಾಟ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ 14 ಸೈಟ್ ಆದ್ರೆ ಮತ್ತೊಬ್ಬರಿಗೆ 26 ಸೈಟ್ ಆಗಿದೆ. ಹೇಗೆ ಸಾಧ್ಯ ಇದು? ಅಬ್ದುಲ್ ಅನ್ನೋರಿಗೆ 50-50 ಅನುಪಾತದ ಅಡಿಯಲ್ಲಿ 26 ಮೂಢ ಸೈಟ್ ಸಿಕ್ಕಿದೆ. ನೋಡಿ, ಇವರೊಬ್ಬರಿಗೆ ಇಷ್ಟು 26 ಸೈಟು. ಇಲ್ಲಿ ಡೌಟ್ ಏನ್ ಗೊತ್ತಾ ಉದ್ಭವ ಆಗ್ತಾ ಇರೋದು, ಇಲ್ಲಿ ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿಸಿ ಬದಲಿ ನಿವೇಶವನ್ನ ಪಡೆದುಕೊಂಡ್ರ ಅಧಿಕಾರಿಗಳು. ಇದೇ ಡೌಟ್ ಈಗ ಉದ್ಭವ ಆಗ್ತಾ ಇರುವಂತದ್ದು. ಬೇನಾಮಿ ಹೆಸರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ನಾವಲ್ಲ, RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಿದ್ದಾರೆ. ಮೈಸೂರಿನ ಸಾರ್ವಜನಿಕ ವಲಯದಲ್ಲಿ ಕೂಡ ಇದೇ ಚರ್ಚೆಗಳಾಗ್ತಾ ಇದೆ. ಸಾರ್ ಅಲ್ಲಿ ಯಾರು ಇಲ್ಲ, ಅದೆಲ್ಲ ಬೇನಾಮಿ ಹೆಸರು ಸೃಷ್ಟಿ ಮಾಡ್ಕೊಂಡವರು ಹೆಂಗ್ ಮಾಡ್ತಾರೆ, ಯಾರ್ದೋ ಒಬ್ರದ್ದು ಆಧಾರ್ ಕಾರ್ಡ್ ತಗೊಂಡ್ಬರ್ತಾರೆ, ಅವ್ರ ಹೆಸರಿನಲ್ಲಿ ಮೆನ್ಷನ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಮಾರಾಟ ಆಗಿದೆ ಅಂತ ಹೇಳ್ತಾರೆ, ಆಮೇಲೆ ಇವ್ರ ಹೆಸರಲ್ಲೇ ಇರುತ್ತೆ ಸರ್, ಇದು ಬೇನಾಮಿ ಅಂತ ಹೇಳ್ತಾರೆ. ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮೂಡಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 4 ಎಕರೆ 39 ಎಕರೆ ಭೂಮಿ ವಶಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಅಬ್ದುಲ್ ಅವರ ಹೆಸರಲ್ಲಿ, ಅಬ್ದುಲ್ ವಾಜಿದ್ ಅವರ ಹೆಸರಲ್ಲಿ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ. ಯಾರು ಹಾಕಿದ್ರು ಗೊತ್ತಿಲ್ಲ, ಯಾವಾಗ ಹಾಕಿದ್ರು ಗೊತ್ತಿಲ್ಲ, ಡಾಕ್ಯುಮೆಂಟ್ಗಳಿಲ್ಲ. 1962ರಲ್ಲಿ ಭೂಮಿ ಕಳೆದುಕೊಂಡಿದ್ರಂತೆ ಅಬ್ದುಲ್ ವಾಜಿದ್. 68 ವರ್ಷದ ಬಳಿಕ ವಾಜಿದ್ 1962ರಲ್ಲಿ ಭೂಮಿ ಕಳೆದುಕೊಂಡು ಅನ್ನೋದು ಇವಾಗ ಗೊತ್ತಾಯ್ತಾ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? 7-8 ವಯಸ್ಸಿನ ವಾಜಿದ್ RTC ಹೆಸರನ್ನ RTCಯಲ್ಲಿ ಹೇಗೆ ಅವ್ರ ಹೆಸರು ಬರ್ದಕ್ಕೆ ಸಾಧ್ಯ ಆಗುತ್ತೆ? 6 ನೋಡಿ, ಅವ್ರಿಗೆ ವಯಸ್ಸೆಷ್ಟು? 68. 62ರಲ್ಲಿ ಅವರು ಭೂಮಿನ ಕಳ್ಕೊಂಡಿದ್ರಂತೆ, ಈಗ ಅರ್ಜಿಯನ್ನು ಹಾಕಿದ್ರಂತೆ. ಅಂದ್ರೆ ಆಗ್ಲೇ RTCನಾಗ ಅವ್ರ ಹೆಸರು ಕುತ್ಕೊಂಡ್ಬಿಟ್ಟಿತ್ತು ಅಂತನಾ? ಇಲ್ಲೇ ಅನುಮಾನಗಳು ಉಟ್ಕೊಳ್ತಾ ಇರೋದು. ತನಿಖೆ ಆಗಬೇಕು. ಜಡ್ಜ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡಿರಲಿಲ್ಲ. ಇದು ಈಗ ನಾವೆಲ್ಲ ಪ್ರಶ್ನೆ ಮಾಡಿದ್ವಲ್ಲ, ಈಗ ಎಷ್ಟೊತ್ತವರೆಗೂ ಇದೆಲ್ಲವನ್ನು ಕೂಡ ನಾವು ಮಾಡಿದಲ್ಲ. ಒಬ್ರು ಜಡ್ಜ್ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳಿಗೆ, ಹೋಗ್ರಿ ತನಿಖೆ ಮಾಡ್ರಿ ಅಂತ ಕೊಟ್ಟಿದ್ರು, ಅವ್ರಿಗೆ ಮಾಡಲಿಲ್ಲ. ಎಲ್ಲಿ ಅವ್ರ ಹೆಸರು ಅವ್ರ ಬುಡಕ್ಕೆ ಬಂದ್ಬಿಡ್ತು ಅಂತೇಳಿ ಬೇಲಿನ ಎದ್ದು ಹೊಲ ಮೈದಂತೆ ಅಂತ ಆಗಿದೆ ಈಗ ಮೂಢ ಕತೆ. RTC ಇದ್ರು ಕೂಡ 68ನೇ ವಯಸ್ಸಿನವರೆಗೂ ಕೂಡ ಯಾಕೆ ಪರಿಹಾರವನ್ನ ಪಡೆದುಕೊಂಡಿಲ್ಲ? ಆಧಾರ್ ಕಾರ್ಡ್ನಲ್ಲಿ ಮೈಸೂರಿನ ಮಂಡಿ ಮೊಹಲ್ಲದ ವಿಳಾಸ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಅನುಮಾನಗಳಿದ್ರು ಕೂಡ ಮೂಢ ಅಧಿಕಾರಿಗಳು ಸಭೆ ಮೇಲ್ ಸಭೆ, ಸಭೆ ಮೇಲ್ ಸಭೆ, ಸಭೆ ಮೇಲ್ ಸಭೆ ಮಾಡ್ತಾ ಇದ್ರು. ಸಭೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಾಡೂಟ ಮಾತ್ರ ಚೆನ್ನಾಗಿ ತಿಂತಾರೆ. ಮೊನ್ನೆನೂ ಅಷ್ಟೇ ಹಂಗೆ ಆಗಿದ್ದು. ಮೂಢ ಸಭೆ ನಡೀತಾ ಇತ್ತು. ಸಭೆಗೆ ನೋಡಿದ್ರೆ ತಿನ್ನಿ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಕೆಲಸ ನೆಟ್ಟಗೆ ಮಾಡಿ ಅಂತ ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಇಲ್ಲಿ 50-50 ಅನುಪಾತದಲ್ಲಿ ಅವ್ಯವಹಾರಗಳು ಹೇಗಾಗಿದೆ ಅಂತೇಳಿ ಈಗ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬಗೆದಷ್ಟು ಕೂಡ ಹೊರಕ್ಕೆ ಬರ್ತಾನೆ ಇದೆ ಮೂಢ ಅಧಿಕಾರಿಗಳ ಕಳ್ಳಾಟ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ 14 ಸೈಟ್ ಆದ್ರೆ ಮತ್ತೊಬ್ಬರಿಗೆ 26 ಸೈಟ್ ಆಗಿದೆ. ಹೇಗೆ ಸಾಧ್ಯ ಇದು? ಅಬ್ದುಲ್ ಅನ್ನೋರಿಗೆ 50-50 ಅನುಪಾತದ ಅಡಿಯಲ್ಲಿ 26 ಮೂಢ ಸೈಟ್ ಸಿಕ್ಕಿದೆ. ನೋಡಿ, ಇವರೊಬ್ಬರಿಗೆ ಇಷ್ಟು 26 ಸೈಟು. ಇಲ್ಲಿ ಡೌಟ್ ಏನ್ ಗೊತ್ತಾ ಉದ್ಭವ ಆಗ್ತಾ ಇರೋದು, ಇಲ್ಲಿ ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿಸಿ ಬದಲಿ ನಿವೇಶವನ್ನ ಪಡೆದುಕೊಂಡ್ರ ಅಧಿಕಾರಿಗಳು. ಇದೇ ಡೌಟ್ ಈಗ ಉದ್ಭವ ಆಗ್ತಾ ಇರುವಂತದ್ದು. ಬೇನಾಮಿ ಹೆಸರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ನಾವಲ್ಲ, RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಿದ್ದಾರೆ. ಮೈಸೂರಿನ ಸಾರ್ವಜನಿಕ ವಲಯದಲ್ಲಿ ಕೂಡ ಇದೇ ಚರ್ಚೆಗಳಾಗ್ತಾ ಇದೆ. ಸಾರ್ ಅಲ್ಲಿ ಯಾರು ಇಲ್ಲ, ಅದೆಲ್ಲ ಬೇನಾಮಿ ಹೆಸರು ಸೃಷ್ಟಿ ಮಾಡ್ಕೊಂಡವರು ಹೆಂಗ್ ಮಾಡ್ತಾರೆ, ಯಾರ್ದೋ ಒಬ್ರದ್ದು ಆಧಾರ್ ಕಾರ್ಡ್ ತಗೊಂಡ್ಬರ್ತಾರೆ, ಅವ್ರ ಹೆಸರಿನಲ್ಲಿ ಮೆನ್ಷನ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಮಾರಾಟ ಆಗಿದೆ ಅಂತ ಹೇಳ್ತಾರೆ, ಆಮೇಲೆ ಇವ್ರ ಹೆಸರಲ್ಲೇ ಇರುತ್ತೆ ಸರ್, ಇದು ಬೇನಾಮಿ ಅಂತ ಹೇಳ್ತಾರೆ. ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮೂಡಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 4 ಎಕರೆ 39 ಎಕರೆ ಭೂಮಿ ವಶಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಅಬ್ದುಲ್ ಅವರ ಹೆಸರಲ್ಲಿ, ಅಬ್ದುಲ್ ವಾಜಿದ್ ಅವರ ಹೆಸರಲ್ಲಿ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ. ಯಾರು ಹಾಕಿದ್ರು ಗೊತ್ತಿಲ್ಲ, ಯಾವಾಗ ಹಾಕಿದ್ರು ಗೊತ್ತಿಲ್ಲ, ಡಾಕ್ಯುಮೆಂಟ್ಗಳಿಲ್ಲ. 1962ರಲ್ಲಿ ಭೂಮಿ ಕಳೆದುಕೊಂಡಿದ್ರಂತೆ ಅಬ್ದುಲ್ ವಾಜಿದ್. 68 ವರ್ಷದ ಬಳಿಕ ವಾಜಿದ್ 1962ರಲ್ಲಿ ಭೂಮಿ ಕಳೆದುಕೊಂಡು ಅನ್ನೋದು ಇವಾಗ ಗೊತ್ತಾಯ್ತಾ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? 7-8 ವಯಸ್ಸಿನ ವಾಜಿದ್ RTC ಹೆಸರನ್ನ
RTCಯಲ್ಲಿ ಹೇಗೆ ಅವ್ರ ಹೆಸರು ಬರ್ದಕ್ಕೆ ಸಾಧ್ಯ ಆಗುತ್ತೆ? 6 ನೋಡಿ, ಅವ್ರಿಗೆ ವಯಸ್ಸೆಷ್ಟು? 68. 62ರಲ್ಲಿ ಅವರು ಭೂಮಿನ ಕಳ್ಕೊಂಡಿದ್ರಂತೆ, ಈಗ ಅರ್ಜಿಯನ್ನು ಹಾಕಿದ್ರಂತೆ. ಅಂದ್ರೆ ಆಗ್ಲೇ RTCನಾಗ ಅವ್ರ ಹೆಸರು ಕುತ್ಕೊಂಡ್ಬಿಟ್ಟಿತ್ತು ಅಂತನಾ? ಇಲ್ಲೇ ಅನುಮಾನಗಳು ಉಟ್ಕೊಳ್ತಾ ಇರೋದು. ತನಿಖೆ ಆಗಬೇಕು. ಜಡ್ಜ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡಿರಲಿಲ್ಲ. ಇದು ಈಗ ನಾವೆಲ್ಲ ಪ್ರಶ್ನೆ ಮಾಡಿದ್ವಲ್ಲ ಈಗ ಎಷ್ಟೊತ್ತವರೆಗೂ, ಇದೆಲ್ಲವನ್ನು ಕೂಡ ನಾವು ಮಾಡಿದಲ್ಲ. ಒಬ್ರು ಜಡ್ಜ್ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳಿಗೆ, ಹೋಗ್ರಿ ತನಿಖೆ ಮಾಡ್ರಿ ಅಂತ ಕೊಟ್ಟಿದ್ರು, ಅವ್ರಿಗೆ ಮಾಡಲಿಲ್ಲ. ಎಲ್ಲಿ ಅವ್ರ ಹೆಸರು ಅವ್ರ ಬುಡಕ್ಕೆ ಬಂದ್ಬಿಡ್ತು ಅಂತೇಳಿ ಬೇಲಿನ ಎದ್ದು ಹೊಲ ಮೈದಂತೆ ಅಂತ ಆಗಿದೆ ಈಗ ಮೂಡ ಕತೆ. RTC ಇದ್ರು ಕೂಡ 68ನೇ ವಯಸ್ಸಿನವರೆಗೂ ಕೂಡ ಯಾಕೆ ಪರಿಹಾರವನ್ನ ಪಡೆದುಕೊಂಡಿಲ್ಲ? ಆಧಾರ್ ಕಾರ್ಡ್ನಲ್ಲಿ ಮೈಸೂರಿನ ಮಂಡಿ ಮೊಹಲ್ಲದ ವಿಳಾಸ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಅನುಮಾನಗಳಿದ್ರು ಕೂಡ ಮೂಡ ಅಧಿಕಾರಿಗಳು ಸಭೆ ಮೇಲ್ ಸಭೆ, ಸಭೆ ಮೇಲ್ ಸಭೆ, ಸಭೆ ಮೇಲ್ ಸಭೆ ಮಾಡ್ತಾ ಇದ್ರು. ಸಭೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಾಡೂಟ ಮಾತ್ರ ಚೆನ್ನಾಗಿ ತಿಂತಾರೆ. ಮೊನ್ನೆನೂ ಅಷ್ಟೇ ಹಂಗೆ ಆಗಿದ್ದು. ಮೂಡ ಸಭೆ ನಡೀತಾ ಇತ್ತು, ಸಭೆಗೆ ನೋಡಿದ್ರೆ ತಿನ್ನಿ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಕೆಲಸ ನೆಟ್ಟಗೆ ಮಾಡಿ ಅಂತ ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಇಲ್ಲಿ 50-50 ಅನುಪಾತದಲ್ಲಿ ಅವ್ಯವಹಾರಗಳು ಹೇಗಾಗಿದೆ ಅಂತೇಳಿ ಈಗ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬಗೆದಷ್ಟು ಕೂಡ ಹೊರಕ್ಕೆ ಬರ್ತಾನೆ ಇದೆ ಮೂಡ ಅಧಿಕಾರಿಗಳ ಕಳ್ಳಾಟ. CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ 14 ಸೈಟ್ ಆದ್ರೆ ಮತ್ತೊಬ್ಬರಿಗೆ 26 ಸೈಟ್ ಆಗಿದೆ. ಹೇಗೆ ಸಾಧ್ಯ ಇದು? ಅಬ್ದುಲ್ ಅನ್ನೋರಿಗೆ 50-50ರ ಅನುಪಾತದ ಅಡಿಯಲ್ಲಿ 26 ಮೂಡ ಸೈಟ್ ಸಿಕ್ಕಿದೆ. ನೋಡಿ, ಇವರೊಬ್ಬರಿಗೆ ಇಷ್ಟು 26 ಸೈಟು. ಇಲ್ಲಿ ಡೌಟ್ ಏನ್ ಗೊತ್ತಾ ಉದ್ಭವ ಆಗ್ತಾ ಇರೋದು? ಇಲ್ಲಿ ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿಸಿ ಬದಲಿ ನಿವೇಶವನ್ನ ಪಡೆದುಕೊಂಡ್ರ ಅಧಿಕಾರಿಗಳು. ಇದೇ ಡೌಟ್ ಈಗ ಉದ್ಭವ ಆಗ್ತಾ ಇರುವಂತದ್ದು. ಬೇನಾಮಿ ಹೆಸರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ನಾವಲ್ಲ, RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಿದ್ದಾರೆ. ಮೈಸೂರಿನ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಚರ್ಚೆಗಳಾಗ್ತಾ ಇದೆ. ಸಾರ್ ಅಲ್ಲಿ ಯಾರು ಇಲ್ಲ, ಅದೆಲ್ಲ ಬೇನಾಮಿ ಹೆಸರು ಸೃಷ್ಟಿ ಮಾಡ್ಕೊಂಡವರು ಹೆಂಗ್ ಮಾಡ್ತಾರೆ? ಯಾರ್ದೋ ಒಬ್ರದ್ದು ಆಧಾರ್ ಕಾರ್ಡ್ ತಗೊಂಡ್ಬರ್ತಾರೆ, ಅವ್ರ ಹೆಸರಿನಲ್ಲಿ ಮೆನ್ಷನ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಮಾರಾಟ ಆಗಿದೆ ಅಂತ ಹೇಳ್ತಾರೆ, ಆಮೇಲೆ ಇವ್ರ ಹೆಸರಲ್ಲೇ ಇರುತ್ತೆ ಸರ್, ಇದು ಬೇನಾಮಿ ಅಂತ ಹೇಳ್ತಾರೆ. ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 4 ಎಕರೆ 39 ಎಕರೆ ಭೂಮಿ ವಶಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಅಬ್ದುಲ್ ಅವರ ಹೆಸರಲ್ಲಿ, ಅಬ್ದುಲ್ ವಾಜಿದ್ ಅವರ ಹೆಸರಲ್ಲಿ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ. ಯಾರು ಹಾಕಿದ್ರು ಗೊತ್ತಿಲ್ಲ, ಯಾವಾಗ ಹಾಕಿದ್ರು ಗೊತ್ತಿಲ್ಲ, ಡಾಕ್ಯುಮೆಂಟ್ಗಳಿಲ್ಲ. 1962ರಲ್ಲಿ ಭೂಮಿ ಕಳೆದುಕೊಂಡಿದ್ರಂತೆ ಅಬ್ದುಲ್ ವಾಜಿದ್. 68 ವರ್ಷದ ಬಳಿಕ ವಾಜಿದ್ 1962ರಲ್ಲಿ ಭೂಮಿ ಕಳೆದುಕೊಂಡು ಅನ್ನೋದು ಇವಾಗ ಗೊತ್ತಾಯ್ತಾ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? 7-8 ವಯಸ್ಸಿನ ವಾಜಿದ್ RTC ಹೆಸರನ್ನ RTCಯಲ್ಲಿ ಹೇಗೆ ಅವ್ರ ಹೆಸರು ಬರ್ದಕ್ಕೆ ಸಾಧ್ಯ ಆಗುತ್ತೆ? 6 ನೋಡಿ, ಅವ್ರಿಗೆ ವಯಸ್ಸೆಷ್ಟು? 68. 62ರಲ್ಲಿ ಅವರು ಭೂಮಿನ ಕಳ್ಕೊಂಡಿದ್ರಂತೆ, ಈಗ ಅರ್ಜಿಯನ್ನು ಹಾಕಿದ್ರಂತೆ. ಅಂದ್ರೆ ಆಗ್ಲೇ RTCನಾಗ ಅವ್ರ ಹೆಸರು ಕುತ್ಕೊಂಡ್ಬಿಟ್ಟಿತ್ತು ಅಂತನಾ? ಇಲ್ಲೇ ಅನುಮಾನಗಳು ಉಟ್ಕೊಳ್ತಾ ಇರೋದು. ತನಿಖೆ ಆಗಬೇಕು. ಜಡ್ಜ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡಿರಲಿಲ್ಲ. ಇದು ಈಗ ನಾವೆಲ್ಲ ಪ್ರಶ್ನೆ ಮಾಡಿದ್ವಲ್ಲ ಈಗ ಎಷ್ಟೊತ್ತವರೆಗೂ, ಇದೆಲ್ಲವನ್ನು ಕೂಡ ನಾವು